ನಮಸ್ಕಾರ. ಕನ್ನಡತಿಸ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ಶ್ರೀ ಅಚಲ ಪರಮೇಶ್ವರಿ ಅಮ್ಮನವರ ಹಬ್ಬದಲ್ಲಿ ತರುವಂತಹ ದೊಡ್ಡ ಕಂಬದ ಬಗ್ಗೆ ತೋರಿಸ್ತಾ ಇದ್ದೀನಿ. ಈ ದಿನ ಅಂದರೆ ಮಂಗಳವಾರ ಬೆಳಗ್ಗೆ ಗ್ರಾಮಸ್ಥರೆಲ್ಲ ಹೊರಟು ಪಕ್ಕದಲ್ಲಿರುವಂತಹ ಚಟ್ಟೇನಹಳ್ಳಿಯಿಂದ ಕಂಬವನ್ನು ಕಡಿದು ತರ್ತಾರೆ. ತಂದು ಅದನ್ನು ಅಮ್ಮನವರ ಪಾದದ ಬಳಿಯೇ ಇರಿಸಿ ಬರ್ತಾರೆ. ನೋಡಿ, ಈಗೆಲ್ಲ ಹೊರಟು ಹೋಗ್ತಿದ್ದಾರೆ. ಈ ರೀತಿ ಓಡೋಗೋದು ಯಾಕೆ ಅಂದರೆ, ಬೇರೆ ಊರಿನವರು ಅಂದರೆ ಪಕ್ಕದಲ್ಲೇ ಇರೋದು ಚಟ್ಟೇನಹಳ್ಳಿ, ಅಕಸ್ಮಾತ್ ಬೇರೆ ಊರಲ್ಲಿ ಹೋಗ್ತಾ ಇರೋದಾದರೆ ಬೇರೆ ಊರಿನವರು ನಮ್ಮನ್ನ ಮುಟ್ಟಿಸ್ಕೋಬಾರ್ದು ಅಂತ ಆ ರೀತಿ ಓಡಿ ಹೋಗ್ತಾರೆ. ನೋಡಿ, ದೊಡ್ಡ ಕಂಬವನ್ನು ಕಡಿದು ತಂದಿದ್ದಾರೆ. ಅದನ್ನು ಪಕ್ಕದ ಗ್ರಾಮದಲ್ಲಿ ಚಟ್ಟೇನಹಳ್ಳಿಯಲ್ಲಿ ಇಟ್ಟು ಅಲ್ಲೇ ಪೂಜೆ ಮಾಡಿ ಆನಂತರ ಅಮ್ಮನವರ ಪಾದದ ಬಳಿ ತರ್ತಾರೆ. ನೋಡಿ, ಇಲ್ಲಿ ಇಟ್ಟಿದ್ದಾರೆ ಪೂಜೆ ಮಾಡೋದಕ್ಕೆ ಅಂತ. ಇದು ಚಟ್ನಳ್ಳಿ ಅಮ್ಮನವರ ದೇವಸ್ಥಾನದ ಹತ್ರನೇ ಇಟ್ಟಿರೋದು. ಚಟ್ನಳ್ಳಮ್ಮ ಅಂದರೆ ಬೇರೆ ಯಾರೂ ಅಲ್ಲ, ಅಚಲ ಪರಮೇಶ್ವರಿ ಅಮ್ಮನವರ ತಂಗಿನೇ ಅವರು. ಮತ್ತೆ ನೋಡಿ, ರಾತ್ರಿ 9 ಗಂಟೆಗೆ ಬಸವನ ಜೊತೆಗೆ ಗ್ರಾಮದವರೆಲ್ಲ ಸೇರಿ ಕಂಬವನ್ನು ತಂದು ಅಮ್ಮನ ಸತ್ಯ ಕಂಬಗಳ ಮುಂದೆ ಅದರ ಬಳಿ ಇಟ್ಟು ಶಾಸ್ತ್ರದ ನೀರನ್ನು ತಂದು ಆಮೇಲೆ ಕಂಬನ ನಿಲ್ಲಿಸ್ತಾರೆ. ಆದರೆ ಮಳೆ ಬಂದ ಕಾರಣ ಸ್ವಲ್ಪ ಲೇಟ್ ಆಗಿದೆ, ಕರೆಂಟ್ ಕೂಡ ಇಲ್ಲ. ಎಲ್ಲರೂ ಹೊರಟಿದ್ದಾರೆ ತೊಗೊಂಬರೋದಕ್ಕೆ. ನೋಡಿ ಕಂಬವನ್ನು ನೋಡಿ, ಈಗ ಅಮ್ಮನವರ ಪಾದದ ಹತ್ರ ಇಂದ ಕಂಬಗಳನ್ನು ಎತ್ಕೊಂಡು ಬರ್ತಾ ಇದ್ದಾರೆ, ದೊಡ್ಡ ಕಂಬಗಳನ್ನು. ಕಂಬಗಳನ್ನು ತಂದು ನೋಡಿ ಅಮ್ಮನವರ ಜತ್ತಿ ಹತ್ರ ಅಂದರೆ ಸತ್ಯಕಂಬಗಳ ಹತ್ರ ಇರಿಸಿದ್ದಾರೆ. ಇಲ್ಲಿ ಇಟ್ಟು 3 ಬಾರಿ ಶಾಸ್ತ್ರೋಕ್ತವಾಗಿ ಶಾಸ್ತ್ರದ ನೀರನ್ನು ಅಂದರೆ ಮೀಸಲು ನೀರನ್ನು ತಂದು ದೊಡ್ಡ ಕಂಬಗಳನ್ನು ತೊಳಿತಾರೆ. ಮತ್ತು 2 ಬಾರಿ ಮೀಸಲು ನೀರನ್ನು ತಂದು ಚಿಕ್ಕ ಕಂಬಗಳನ್ನು ತೊಳಿತಾರೆ. ಇದನ್ನು 5 ಜನಗಳು ತರ್ತಾರೆ. ನೋಡಿ, ಇಲ್ಲಿ ತರ್ತಾ ಇದ್ದಾರೆ. ಈ 5 ಜನನು ಬಾಯಿಗೆ ಬಟ್ಟೆ ಕಟ್ಕೊಂಡಿರ್ತಾರೆ. ಇದು ಯಾಕಪ್ಪ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಯಾಕೆಂದರೆ ನಮ್ಮ ಬಾಯಿಯಲ್ಲಿರುವಂತಹ ಎಂಜಿಲು ಆ ಕಂಬಗಳಿಗೆ ಆರಬಾರ್ದು ಅಲ್ವಾ, ಅದಕ್ಕೋಸ್ಕರ ಬಾಯಿಗೆ ಬಟ್ಟೆ ಕಟ್ಟಿರ್ತಾರೆ. ಅದಕ್ಕೆ 3 ಇದಕ್ಕೆ 2.
ಈ ಕಂಬಗಳನ್ನೆಲ್ಲ ತೊಳೆದು ಆದಮೇಲೆ ಅಯ್ಯನವರು ತಮ್ಮ ತಲೆ ಮೇಲೆ ಪಟವನ್ನು ತರ್ತಾರೆ, ಅಂದರೆ ಬಾವುಟವನ್ನು ತಂದು ಅದನ್ನು ಅಲ್ಲಿ ಕಟ್ಟುತ್ತಾರೆ ಸತ್ಯಕಂಬಗಳ ಹತ್ರ. ಅಂದರೆ ಆ ಸಮಯದಲ್ಲಿ ದೇವಿ ಬಂದಿರ್ತಾರೆ ಅಯ್ಯನವರ ಮೇಲೆ, ಮತ್ತು ಗಣೆಯನ್ನು ಕೂಡ ರೆಡಿ ಮಾಡ್ತಾರೆ. ಅದ್ರ ಬಗ್ಗೆ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ ಮುಂದೆ. ಮತ್ತು ಈ ಸತ್ಯಕಂಬಗಳ ಬಗ್ಗೆ ಹೇಳೋದಾದರೆ ಎಲ್ರಿಗೂ ಗೊತ್ತೇ ಇರುತ್ತೆ, ಸುತ್ತಮುತ್ತ ಗ್ರಾಮದವರಿಗೆ, ಈ ತಾಲೂಕಿನ ಗ್ರಾಮದವರಿಗೆ ಮತ್ತು ಒಕ್ಕಲುಗಳಿಗೆ ಎಲ್ರಿಗೂ ಗೊತ್ತಿರುತ್ತೆ. ಮೋಸ ಮಾಡಿದವರು, ಕಳ್ತನ ಮಾಡಿದವರು ಇಲ್ಲಿಗೆ ನ್ಯಾಯಕ್ಕೆ ಬರೋಕ್ಕೆ ಎದುರುಕೋತಾರೆ. ಕೆಲವು ಜನ ಬರ್ತಾರೆ ಸಹ. ಇಲ್ಲಿ ಬಂದು ಮೋಸ ಮಾಡಿದವರು ನಾನೇನು ಮಾಡಿಲ್ಲ, ಅದೇನು ತಪ್ಪೇ ಮಾಡಿಲ್ಲ ಅಂತ ಒಪ್ಕೊಂಡು ಕಂಬವನ್ನು ಏನಾದ್ರು ಮುಟ್ಟಿದ್ರೆ, ಅಲ್ಲಿಗೆ ಬಂದು ಸತ್ಯ ಮಾಡಿದರೆ ಅವರು ಅಕಸ್ಮಾತ್ ಮೋಸ ಮಾಡಿದರೆ ಅವ್ರಿಗೆ ಒಳ್ಳೇದಾಗಲ್ಲ. ಅದಕ್ಕೋಸ್ಕರ ಎಲ್ಲರೂ ಸಹ ಇಲ್ಲಿ ಎದುರುಕೋತಾರೆ. ಏನಾದ್ರು ತಪ್ಪು ಮಾಡಿದಾಗ ಲಾಳನಕೆರೆ ಅಚಲಮ್ಮನ ಕಂಬನ ತಬ್ಬೋನ ಬಾ ಅಂತ ಹೇಳೋ ಪ್ರತೀತಿ ಸಹ ಇದೆ. ನನಗೆ ಇಲ್ಲಿ ಚಿಕ್ಕ ವಯಸ್ಸಿಂದ ಬೆಳೆದು ನೋಡಿರೋದ್ರಿಂದ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು, ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ. ಈಗ ನೋಡಿ ಅಯ್ಯನವರು ಪಟವನ್ನು ಹೊತ್ತು ತರ್ತಾ ಇದ್ದಾರೆ. ಅಯ್ಯನವರು ಪಟವನ್ನು ಕಟ್ತಾ ಇದ್ದಾರೆ ನೋಡಿ. ಈಗ ನೋಡಿ ಗಣೆ ಇಡ್ತಾ ಇದ್ದಾರೆ. ಆ ಪ್ರತೀತಿ ಪ್ರಕಾರ ಹಿಂದೆ ಅಮ್ಮನವರು ದೊಂಬರಾಟವನ್ನು ಆಡ್ತಾ ಮಾಯವಾಗಿರ್ತಾರೆ ಗಣೆ ಮೇಲಿಂದ. ಹಾಗಾಗಿ ಕಾಡಿನಿಂದ ಮರವನ್ನು ತಂದು ಇದನ್ನು ಮಾಡಿ ಇಲ್ಲಿ ಇಡ್ತಾರೆ ನೋಡಿ. ಇದೇ ಮರದಲ್ಲಿ ಮಾಡ್ತಾ ಇದ್ದಾರೆ ಗಣೆಯನ್ನು. ಅಮ್ಮನವರ ಕಂಬಗಳನ್ನು ಪ್ರತಿಷ್ಠಾಪನೆ ಮಾಡೋ ಅಷ್ಟರಲ್ಲಿ ಸುಮಾರು 12 ಗಂಟೆ ಆಗುತ್ತೆ ಪ್ರತಿ ವರ್ಷ. ಆದರೆ ಈ ಸಲ ಇನ್ನೂ ಸ್ವಲ್ಪ ಲೇಟ್ ಆಗಿದೆ, ಮಳೆ ಬಂದ ಕಾರಣ, ಕರೆಂಟ್ ಇಲ್ಲದೆ ಇರೋ ಕಾರಣ. ಇದಿಷ್ಟು ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಆಗ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಬರುತ್ತೆ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಆಂಜನೇಯ.